ನಮಸ್ಕಾರ ವೀಕ್ಷಕರೇ, 60 ಸೆಕೆಂಡ್ಸ್ ವಿತ್ ವೋಟರ್ಸ್ ಕೋಲಾರದಲ್ಲಿ ನಾವಿದ್ದೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಈ ಬಾರಿ ಕೋಲಾರಕ್ಕೆ ಮಲ್ಲೇಶ್ ಬಾಬು ಬೇಕಾ ಗೌತಮ್ ಬೇಕಾ? ಮಲ್ಲೇಶ್ ಬಾಬು ಇದರಿಂದ ಅವ್ರು 2 ಸತಿ ಸೋತಿದ್ದಾರೆ. ಒಳ್ಳೆ ವ್ಯಕ್ತಿ, ಲೋಕಲ್ಲು. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿನೂ ಬೇಕು, ಪ್ಲಸ್ ಜೊತೆಲಿ ಅಭಿವೃದ್ಧಿ ಬೇಕು. ಮೋದಿ ಯಾಕೆ ಪ್ರಧಾನಿ ಆಗ್ಬೇಕು ಮತ್ತೆ? ದೇಶನ ಯಾವ ಥರ ಡೆವಲಪ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಹಾಗಾದ್ರೆ ಗ್ಯಾರಂಟಿ ನೋಡಿ ಕಾಂಗ್ರೆಸ್ ವೋಟ್ ಹಾಕಲ್ಲ? ಡೆಫಿನೆಟ್ಲಿ ಹಾಕಲ್ಲ. ಮೋದಿ ಗ್ಯಾರಂಟಿನ ಸಿದ್ದು ಗ್ಯಾರಂಟಿನ? ಮೋದಿ ಗ್ಯಾರಂಟಿನೇ ಬೆಸ್ಟ್ ಮೇಡಮ್. 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಡೆಫಿನೆಟ್ಲಿ ನಮ್ಮ ಕೆಲಸ 25ವರೆಗೂ ಅಲೈನ್ಸ್ 25ವರೆಗೂ ಬರುತ್ತೆ. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು? ನಾನು ಗ್ಯಾರಂಟಿ ಬರುತ್ತೆ. ಈಗ ನಿಂತಿರೋರಲ್ಲಿ ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಬೇಕು ಅಂತ ಯಾರ ಬಗ್ಗೆ ಅನ್ಸುತ್ತೆ? ಕುಮಾರಣ್ಣವರು ಮಿನಿಸ್ಟರ್ ಆದ್ರೆ ನಮ್ಮ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ. ಜಾತಿ ನೋಡಿ ವೋಟ್ ಹಾಕ್ತೀರಾ ನೀವು? ನಾಯಕ ನೋಡಿ ಓಟ್ ಹಾಕೋದು, ಜಾತಿ ಬಗ್ಗೆ ಯಾರು ಮಾತಾಡಲ್ಲ. ಈಗ ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಒಂದು ಪದದಲ್ಲಿ ಉತ್ತರ ಕೊಡಬೇಕು. ನರೇಂದ್ರ ಮೋದಿ ಒಳ್ಳೆಯವರು ಮೇಡಮ್, ಡೆವಲಪ್ಮೆಂಟ್ ಚೆನ್ನಾಗಿದೆ. ರಾಹುಲ್ ಗಾಂಧಿ ಇಲ್ಲ, ಅವಶ್ಯಕತೆ ಇಲ್ಲ ಮೇಡಮ್. ಯಡಿಯೂರಪ್ಪ ಚಾಣಕ್ಯ ರಾಜಕಾರಣಿ ಮೇಡಮ್ ಅವರು. ಕುಮಾರಸ್ವಾಮಿ ಅವರು ರೈತರಿಗೋಸ್ಕರ, ಜನಕ್ಕೋಸ್ಕರ ಬದುಕ್ತಾ ಇರೋರು ಅಂತ ರಾಜಕಾರಣಿ ಅವರು. ಸಿದ್ದರಾಮಯ್ಯ ಬರೀ ಓಳು ಅಷ್ಟೇ ಮೇಡಮ್. ಡಿ ಕೆ ಶಿವಕುಮಾರ್ ಅವರು ಒಂಥರ ಛಲವಾದಿ, ಅವ್ರಿಗೆ ಕೊಟ್ಟರು ನಡೀತಾ ಇತ್ತು. ವಿಜೇಂದ್ರ ಯೂತ್ಸ್ನೆಲ್ಲ ಒಂದು ಒಗ್ಗೂಡಿಸ್ಕೊಂಡು ರಾಜಕಾರಣ ಮಾಡ್ತಾರೆ. ಮುನಿಸ್ವಾಮಿ ಅವರ 5 ವರ್ಷದ ಆಡಳಿತಕ್ಕೆ ನೀವು ಕೊಡೋ ಅಂಕ ಎಷ್ಟು? 10ರಲ್ಲಿ 8 ಕೊಡ್ತೀವಿ. 8 ಕೊಡ್ತೀವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.